ನಮಸ್ತೆ ಎಲ್ಲರಿಗೂ, ಅನು ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇದು ನನ್ನ ಯೂಟ್ಯೂಬ್ನಲ್ಲಿ ಮೊದಲನೆಯ ವಿಡಿಯೋ ಆಗಿದೆ. ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ನಾವು ಮೈಸೂರು ಡಿಸ್ಟಿಕ್ಕಲ್ಲಿರೋ ಬನ್ನೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪವ್ರ ಊರಿಗೆ ಹೋಗ್ತಿದ್ದೀವಿ. ಇದು ವೆಡ್ನೆಸ್ಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದೀವಿ. ಒಂದು 4 to 5 days ಇದ್ದು ಬರೋಣ ಅಂತ ಹೇಳಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದೀವಿ. ನಾವು ಥರ್ಸ್ಡೇ ಮಾರ್ನಿಂಗ್ ಹೋಗ್ತಿದ್ದೀವಿ. ನಾನು, ನನ್ನ ತಮ್ಮ, ನನ್ನ 2 ಮಕ್ಕಳು, ನಮ್ಮಮ್ಮ 5 ಜನ ಹೋಗ್ತಿದ್ದೀವಿ. ನಾವು ಮಕ್ಕಳನ್ನೆಲ್ಲರ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಒಂದೊಂದು ಜೊತೆ ಎಕ್ಸ್ಟ್ರಾ ಜಾಸ್ತಿ ಇರಲೇಬೇಕಾಗುತ್ತೆ. ಅದರಿಂದ ಎಲ್ಲರದ್ದು 3 ಜೊತೆ 4 ಜೊತೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಮೇಕಪ್ ಸೆಟ್ಟು, ಸೋಪು ಮತ್ತು ಬ್ರಷಸ್ಸು ಎಲ್ಲ ಬೇಕಾಗಿರುತ್ತಲ್ವ. ಇದು ಥರ್ಸ್ಡೇ ಮಾರ್ನಿಂಗ್ 5 ಗಂಟೆಗೆ ಎದ್ದಿದ್ವಿ. ಇವಾಗ 5:15 ಆಗಿದೆ. ಕತ್ಲು ನೋಡಿ ಯಾವ ಥರ ಇದೆ ಅಂತ. ಇವಾಗ ಬೆಳಕಾಗಿದೆ. 7 o'clock ಆಗಿತ್ತು ಅನ್ಕೋತೀನಿ. ಅಮ್ಮ ಕಾಫಿ ಮಾಡಿಕೊಟ್ರು, ಕುಡಿತಿದ್ದೆ. ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅಂತ ಬ್ಯಾಟು ಬಾಲು ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಇಬ್ಬರೂ. ಮತ್ತು ಅವ್ರ ಅಪ್ಪ ಮಲ್ಕೊಂಡಿದ್ರು. ಅವ್ರ ಅಪ್ಪಂಗೆ ಇಬ್ರಿಗೂ ಮುತ್ತು ಕೊಟ್ಬಿಟ್ಟು ಬಾಯ್ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ರು. ನನ್ನ ತಮ್ಮಂಗೆ ಆಟೋ ಬುಕ್ ಮಾಡೋಕ್ಕೆ ಹೇಳಿದೆ. ಸ್ಯಾಟ್ಲೈಟ್ಗೆ ಹೋಗಬೇಕಿತ್ತು. ಆಟೋ ಬುಕ್ ಮಾಡ್ತಿದ್ದ. ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೊರಟು. ಅಮ್ಮ, ಮಕ್ಕಳು, ನನ್ನ ತಮ್ಮ ಎಲ್ಲ ಮುಂದೆ ಹೋಗ್ತಿದ್ದಾರೆ. ನಾನು ಹಿಂದೆ ಹೋಗ್ತಾಯಿದ್ದೀನಿ. ನಾವು ಸ್ಯಾಟಲೈಟಲ್ಲಿ ಮಳವಳ್ಳಿಗೆ ಬಸ್ ಹತ್ಕೊಂಡು ಬಂದ್ವಿ. ಇವಾಗ ಮಳವಳ್ಳಿಲಿ ಇಳ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಮೈಸೂರು ಬಸ್ ಬರುತ್ತೆ ಬನ್ನೂರಿಗೆ ಹೋಗೋದು. ಅಲ್ಲಿಗೆ ಹೋಗಿ ಇಳಿದು ಅಲ್ಲಿ ಆಟೋಗೆ ಕಾಯ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪ ಯಾರನ್ನೋ ಆಟೋದವ್ರನ್ನ ಒಬ್ಬರನ್ನ ಕಳಿಸಿದ್ರು. ಅವ್ರು ಬಂದು ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಬಂದು ಆಟೋ ಇಳಿದ್ವಿ. ನಮ್ಮ ದೊಡ್ಡಪ್ಪ ಬಂದು ಅಮೌಂಟ್ ಕೊಟ್ಟರು. ನಮ್ಮ ಕೈಲಿ ಕೊಡಿಸ್ಕೊಳ್ಳಿಲ್ಲ. ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ರು. ಬಂದ್ವಿ, ಊಟ ಮಾಡಿದ್ವಿ. ಆಮೇಲೆ ಸೊಪ್ಪೆಲ್ಲ ತೊಗೊಂಬಂದಿದ್ರು. ಎಲ್ಲ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡು ಕುಂತಿದ್ವಿ. ನೈಟ್ಗೆ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ತುಂಬ ಬಿಸಿಲಿತ್ತು. ನನ್ನ ಮಗನಿಗಂತೂ ಇಬ್ರಿಗೂ ಹಬ್ಬ ಆಗೋಗಿತ್ತು. ಅವ್ರಿಗೆ ಒಳಗಡೆನೇ ಇದ್ದು ಬೆಂಗಳೂರಲ್ಲಿ ತುಂಬ ಬೇಜಾರಾಗೋಗಿ ಈಗಂತೂ ಹಳ್ಳಿ ವಾತಾವರಣ, ಹಳ್ಳೀಲಿ ಆಡೋದಕ್ಕೆ ಜಾಗ ಚೆನ್ನಾಗಿ ಸಿಕ್ಬಿಟ್ರೆ ಅವ್ರಿಗೆ ಅದ್ರ ಮೇಲೆ ಇನ್ನೇನು ಬೇಡ. ಇಬ್ಬರು ಮಾತ್ರ ಸಿಕ್ಕಾಪಟ್ಟೆ ಹಬ್ಬ ಮಾಡ್ಕೊಂಬಿಟ್ಟಿದ್ರು. ನನ್ನ ಮಗ ನೋಡಿ, ಯಾವುದೋ ಪಕ್ಕದ ಮನೆ ಪಾಪುದು ಸೈಕಲ್ ತೊಗೊಂಬಂದು ಆ ಸೈಕಲ್ಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದಾನೆ. ಆ ಬಿಸಿಲಲ್ಲೂ ಆಟ ಆಡೋದನ್ನೇ ಬಿಡಲಿಲ್ಲ ಇವರು. ನಾನು ಮತ್ತು ಅಮ್ಮ ಇಬ್ಬರೂ ನೈಟ್ಗೆ ಅಡುಗೆಗೆಲ್ಲ ರೆಡಿ ಮಾಡ್ತಿದ್ವಿ. ಈರುಳ್ಳಿ ಹಚ್ತಾಯಿದ್ವಿ. ಈರುಳ್ಳಿ ಹಚ್ತಿರ್ಬೇಕಾದ್ರೆ ಅಳ್ತಿರೋದನ್ನು ಕೂಡ ನನ್ನ ತಮ್ಮ ವಿಡಿಯೋ ಮಾಡ್ಕೊಂಡಿದ್ದಾನೆ. ನಾವೇನಾದರೂ ಹೋದರೆ, ನಮ್ಮ ದೊಡ್ಡಮ್ಮವ್ರ ಊರಿಗೆ ಎಲ್ಲಾದರೂ ಹೋದರೆ ಯಾವಾಗಲೂ ನಾವೇ ಅಡುಗೆ ಮಾಡಬೇಕು. ಎಲ್ಲೋದ್ರೂ ನಾವೇ ಅಡುಗೆ ಮಾಡಬೇಕು. ನಮ್ಮ ದೊಡ್ಡಮ್ಮ ಗಣಕೆ ಸೊಪ್ಪೆಲ್ಲ ತೊಗೊಂಬಂದಿದ್ರು. ಅದೆಲ್ಲ ಬಿಡಿಸಿ ಹಚ್ಚಿಟ್ಕೊಂಡಿದ್ದೀವಿ. ಮೊಟ್ಟೆ ಹಾಕಿ ಹುರಿದು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ, ಜೊತೆಗೆ ಬೋಂಡ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕಲಸಿಟ್ಕೋತಾ ಇದ್ದೀನಿ.
ಇನ್ನೇನು ಸಂಜೆ ಆಯಿತು. ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಅಮ್ಮ ಹಾಲು ಕಾಯಕ್ಕಿಟ್ರು. ಕಾಫಿ ಮಾಡ್ತಿದ್ದಾರೆ. ಕಾಫಿ ಎಲ್ಲ ತಗೊಂಡು ಎಲ್ಲ ಆಚೆ ಹೋಗ್ಬಿಟ್ವಿ. ಎಲ್ಲ ಆಚೆ ಕಾಫಿ ಕುಡಿತಾ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಈ ಮಕ್ಳು ಇರ್ತಾರಲ್ಲ, ತೀಟೆ ಮಕ್ಳುಗಳು, ಮಕ್ಳ ಜೊತೆ ಆಟ ಆಡಿಕೊಂಡು ಕಾಫಿ ಕುಡ್ಕೊಂಡು ಹೊರಗಡೆ ಕೂತಿದ್ವಿ. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಚೆ ಬಂದು ಕೂತ್ಕೊಂಡ್ವಿ. ನಮ್ಮ ದೊಡ್ಡಮ್ಮ ಮೆಟ್ಲು ಬಾಗಿಲೆಲ್ಲ ತೊಳಿತಿದ್ರು. ಆಮೇಲೆ ನಮ್ಮ ದೊಡ್ಡಪ್ಪ ಬಂದರು. ಮಕ್ಕಳನ್ನ ಇಬ್ಬರನ್ನು ಕೂರಿಸ್ಕೊಂಡು ಒಂದು ರೌಂಡ್ ಓಡಿಸ್ಕೊಂಡು ಬಂದರು. ಬಂದ ಮೇಲೆ ಇಬ್ಬರು ಇಳಿರೋ ಅಂದರೂ ಇಳಿತಾ ಇಲ್ಲ. ನನ್ನ ಮಗ ಇಳಿದ್ಬಿಟ್ಟ. ನನ್ನ ಮಗಳಂತೂ ಇಳಿಯೇ ಅಂದರೂ ಇಳಿತಿರ್ಲಿಲ್ಲ. ಆಮೇಲೆ ಇಳಿದ್ಲು ಕೆಳಗಡೆ. ಆಮೇಲೆ ಇಬ್ಬರು ಆಟ ಆಡ್ಕೊಂಡಿದ್ರು. ಆಮೇಲೆ ನಮ್ಮ ದೊಡ್ಡಪ್ಪ ಕುತ್ಕೊಂಡು ಏನೇನೋ ಮಾತಾಡ್ತಿತ್ತು. ಈ ಮಕ್ಕಳು ಅರ್ಧ ಇದು ಮಾಡ್ತಿದ್ರು ತೀಟೆ. ಅವಳು ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ಲು, ಅವಳಿಗೆ ರೇಗಿಸ್ತಿದ್ದ ಅವನು. ಇಬ್ಬರು ಹೇಗೆ ಆಟ ಆಡ್ತಿದ್ದಾರೆ ನೋಡಿ. ಅವರಂತೂ ಊರಲ್ಲಿ ಫುಲ್ ಎಂಜಾಯ್ ಮಾಡಿಬಿಟ್ರು. ಮಕ್ಕಳು ಬೆಂಗಳೂರಲ್ಲಿ ಇದ್ದು ತುಂಬ ಬೋರಾಗೋಗಿತ್ತು. ಫುಲ್ ಎಂಜಾಯ್ ಮಾಡಿಬಿಟ್ರು. ಆಮೇಲೆ ನೆಕ್ಸ್ಟು ನಾನು ಸೊಪ್ಪೆಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಕರೆಂಟ್ ಬಂತು. ಅದರಿಂದ ಎಲ್ಲ ಮಾಡಿಬಿಡೋಣ ಅಡುಗೆನ. ಕರೆಂಟ್ ಇದ್ದಾಗಲೇ, ಅದು ಹಳ್ಳಿ ಅಲ್ವಾ, ಬೇಸಿಗೆ ಆಗಿರೋದ್ರಿಂದ ಎಲ್ಲ ಕರೆಂಟ್ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಆಮೇಲೆ ಎಣ್ಣೆ ಕಾಯಕ್ಕಿಟ್ಟು ಬೋಂಡ ಹಾಕ್ತಾಯಿದ್ದೀನಿ. ಈಗ ಬೋಂಡ ಎಲ್ಲ ಆದಮೇಲೆ ನೆಕ್ಸ್ಟು ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು 5 to 6 ಮೊಟ್ಟೆ ಹಾಕಿ ಎಲ್ಲ ಫುಲ್ಲು ಡ್ರೈ ಆಗೋ ಥರ ಎಲ್ಲ ಹುರ್ಕೊಂಡು ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸೊಪ್ಪಿಂದು ನೀರೆಲ್ಲ ಬಿಟ್ಕೊಂಡ್ಮೇಲೆ ಎಲ್ಲ ಡ್ರೈ ಆಗೋ ತನಕ ಫುಲ್ಲು ಹುರಿಬೇಕು. ಇಲ್ಲ ಅಂದರೆ ಎಲ್ಲ ಒಂಥರ ತುಂಬ ಕೈ ಬಂದುಬಿಡುತ್ತೆ. ಈಗ ನೆಕ್ಸ್ಟು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸೊಪ್ಪು ಎಲ್ಲ ಹುರಿದಿದ್ದಾಯಿತು, ಪಲ್ಯ ಎಲ್ಲ ರೆಡಿ ಆಯಿತು. ಲಾಸ್ಟಲ್ಲಿ ಅದಕ್ಕೆ ಕಾಯಿ ತುರಿ ಹಾಕಿ ಅದೆಲ್ಲ ಫುಲ್ ರೆಡಿ ಆಯಿತು. ನೆಕ್ಸ್ಟು ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಿ ಮತ್ತು ಉಪ್ಪು ಹಾಕಿ ಫುಲ್ ಫ್ರೈ ಆದಮೇಲೆ ಟೊಮೊಟೊ ಗೊಜ್ಜು ರೆಡಿ ಆಯಿತು. ಈಗ ಅನ್ನದ ಜೊತೆ ಟೊಮೊಟೊ ಗೊಜ್ಜು ಮತ್ತು ಸೊಪ್ಪಿಂದು ಪಲ್ಯ ಮತ್ತು ಬೋಂಡ ಹಾಕ್ಕೊಂಡು ಊಟ ಮಾಡಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ಎಲ್ಲರೂ ಭೇಟಿಯಾಗೋಣ. ಬಾಯ್.